ಎಲ್ರಿಗೂ ನಮಸ್ಕಾರ. ನಮೋ ವೆಂಕಟೇಶ ಟ್ರೈಲರ್ ಲಾಂಚ್ ಹಾಗೂ ಪ್ರೆಸ್ ಮೀಟ್ ಇದಕ್ಕೆ ಬಂದಿರತಕ್ಕಂಥ ಎಲ್ರಿಗೂ ನನ್ನ ಪರವಾಗಿ ಸ್ವಾಗತ. ಮೊದಲನೇದಾಗಿ ನಾನು ನನ್ನ ಬಹಳ ಆಪ್ತರಾಗಿದ್ದಂತಹ ಸಹೃದಯಿ ಕರಾಟೆ ಕಿಂಗ್ ಶಂಕರ್ ನಾಗ್ ಅವ್ರನ್ನ ಒಂದ್ಸಲ ನೆನಪು ಮಾಡ್ಕೋತಾ ಇದ್ದೀನಿ. ಈಗ ಅವರು ಹೇಳಿದ್ರು ಚಿತ್ರದ ಬಗ್ಗೆ ನಿಮಗಾದ ಅನುಭವಗಳನ್ನ ಹೇಳಿ ಅಂತ. ಅದನ್ನ ಹೇಳಬೇಕಾದ್ರೆ ಶಂಕರ್ ಈಗ 35 ವರ್ಷ ಹತ್ತತ್ರ ಆಯ್ತು ಅವರು ಸ್ವರ್ಗಸ್ಥರಾಗಿ. ಆದರೂ ಇವತ್ತಿಗೂ ಆಟೋಗಳಲ್ಲಿ ಚಿಕ್ಕ ಚಿಕ್ಕ 16-18 ವರ್ಷದ ಡ್ರೈವ್ ಮಾಡ್ಕೊಂಡು ಹೋಗ್ತಿರತಕ್ಕಂಥ ಹುಡುಗರು ಕೂಡ ನಾನು ನೋಡಿಕೊಳ್ಳೆ, ಸರ್ ನಿಮ್ಮನ್ನು ನೋಡಿ ಶಂಕರ್ನಾಗ ನೋಡ್ದಂಗೆ ಆಯ್ತು ಸರ್. ಆಗ ನನಗೆ ಕಣ್ಣು ತುಂಬಿ ಬರುತ್ತೆ, ಏನಪ್ಪ ಇನ್ನೂ ಈ ಹುಡುಗ ಹುಟ್ಟಿ ಇರಲಿಲ್ಲ, ಆದರೂ ಅವ್ರ ಬಗ್ಗೆ ಇಷ್ಟೊಂದು ಅಭಿಮಾನ ಇದೆಯಲ್ಲ ಅಂತ. ಆ ರೀತಿ ಒಂದು ಮಿಂಚಿನಂತೆ ಕೆಲಸ ಮಾಡ್ತಿದ್ದಕ್ಕಂಥ ವ್ಯಕ್ತಿಯವರು ಹಾಗೂ ಅಜಾತ ಶತ್ರು, ಡೌನ್ ಟು ಅರ್ತ್ ಅವರು. ಪ್ರತಿಯೊಂದು ಕೆಲಸಗಳನ್ನು ನಂದಿ ಅಂತ ಹಂಚ್ಕೊಂಡು ಕೆಲಸ ಮಾಡ್ತಾ ಇದ್ದಂಥವ್ರು ಅವರು. ಅದನ್ನು ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅದೇ ರೀತಿ ಈ ಚಿತ್ರದ ನಾಯಕ, ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಹಾಗೂ ಕೋ ಪ್ರೊಡ್ಯೂಸರ್, ಕಾರ್ಯಕಾರಿ ನಿರ್ಮಾಪಕರಾಗಿರ್ತಕ್ಕಂಥ ನನ್ನ ಆಪ್ತ ವಿಜಯ್ ಭಾರದ್ವಾಜ್ ಅವರು ಕೆಲವು ಅಂಶಗಳಲ್ಲಿ ಹಾಗೂ ಅನೇಕ ವಿಷಯಗಳಲ್ಲಿ ಶಂಕರ್ನಾಗೆ ಹೋಲಿಕೆ ಆಗ್ತಾರೆ. ಒಂದು ಉದಾಹರಣೆ ಹೇಳಬೇಕು ಅಂದರೆ, ನಾನು ಚಿತ್ರೀಕರಣಕ್ಕೆ ಕೊಟ್ಟಿಗೆಹಾರಕ್ಕೆ ಹೋದಾಗ, ನೀವು ರಾತ್ರಿ ಹೊರಟು ಬೆಳಗ್ಗೆ ತಲುಪಿದ್ರೆ ವಯಸ್ಸಾದವ್ರಿಗೆ ತೊಂದರೆ ಆಗತ್ತೆ, ಹಿಂದಿನ ದಿವಸನೇ ಬಂದು ರೆಸ್ಟ್ ತಗೊಳ್ಳಿ ಅಂತ ಭಾಳ ವೃತ್ತಿವಂತಿಕೆಯಿಂದ ನನಗೆ ಹೇಳಿದ್ರು. ಅದೇ ರೀತಿ ನಾನು ನಮ್ಮ ಸ್ವಂತ ಊರು ಚಿಕ್ಕಮಗಳೂರು ಹತ್ರ ಕೂದುವಳ್ಳಿ, ಚಿಕ್ಕಮಗಳೂರು ಮೇಲೆ ಹೋಗ್ಬೇಕು ಕೊಟ್ಟಿಗೆಹಾರಕ್ಕೆ. ಅದಕ್ಕೆ ನಾನೇನು ಮಾಡಿದೆ, ಈ ಒಂದು ಕಂಪ್ನಿ ಲೆಕ್ಕದಲ್ಲೇ ನನ್ನ ಸ್ವಾರ್ಥವನ್ನು ಉಪಯೋಗಿಸ್ಕೊಳ್ಳೋಣ ಅಂತ ಚಿಕ್ಕಮಗಳೂರು ಮೇಲೆ ನಮ್ಮ ಹಳ್ಳಿಗೆ ಹೋಗಿ ಅಲ್ಲಿ ನಮ್ಮ ಆಪ್ತರನ್ನೆಲ್ಲ, ನಮ್ಮ ಅಣ್ಣನ್ನ ಎಲ್ಲರನ್ನೂ ಮಾತಾಡಿಸ್ಕೊಂಡು ರಾತ್ರಿ 7:30ಗೆ ಕೊಟ್ಟಿಗೆಹಾರ ತಲುಪಿದೆ. ದೋ ಅಂತ ಮಳೆ ಸುರಿತಾ ಇದೆ. ಆಟೋದನಿಗೆ ಹೇಳಿದೆ, ಮನೋಗೌಡ್ರು ಮನೆಗೆ ಕರ್ಕೊಂಡು ಹೋಗ್ಬೇಕಪ್ಪ. ಆಯ್ತು ಸರ್, 150 ರೂಪಾಯಿ ಆಗತ್ತೆ. ಏನಪ್ಪ ಇಷ್ಟು ಹತ್ರ ಇದೆ, 2 ಕಿಲೋಮೀಟ್ರು ಇಲ್ಲ, ನೀನು 150 ಕೇಳ್ತಾ ಇದೆಯಲ್ಲ. ಸರ್ ಆಮೇಲೆ ಮಾತಾಡೋಣ, ನೀನು ನಡಿ ಹೋಗೋಣ. ಆಟೋ ಹತ್ತಿದ ಮೇಲೆ ಅವನಿಗೆ ಎಲ್ಲೋ ಒಂದು ಕಡೆ ಅನುಮಾನ ಬಂತು. ಸರ್ ನೀವು ಶಂಕರ್ನಾಗ್ ಪಿಕ್ಚರ್ಲೆಲ್ಲ ಮಾಡಿದ್ದೀರಲ್ವಾ? ಹೌದಪ್ಪ. ಅವಾಗಲೇ ಅವನಿಗೆ ಜಾಸ್ತಿ ಅಡಿಗೆ ತಪ್ಪಾಯ್ತು ಅಂತ ಅನಿಸಿರ್ಬೋದು. ನಾನು ಕೂಡಲೇ ವಿಜಯ್ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಸರ್ ಇನ್ನು 10 ನಿಮಿಷದಲ್ಲಿ ನಾನು ತಲುಪ್ತೀನಿ ಅಂತ. ಹೋಗಿ ತಲುಪಿದ ಕೂಡಲೇ ಒಬ್ಬ ಹುಡುಗ ಸೀದಾ ಬಂದ್ಬಿಟ್ಟು, ಅಷ್ಟೊತ್ತಿಗೆ ಕರೆಂಟ್ ಬೇರೆ ಹೋಗಿದೆ, ಮಳೆ ಬಂದಿದೆ ಇಲ್ಲ, ಬಂದ್ಬಿಟ್ಟು ಸರ್ ಬಿಡಿ ಬಿಡಿ ನೀವು ಯಾಕೆ ತೊಂದರೆ ತಗೋತೀರಾ ಅಂತ ನನ್ನ ಬ್ಯಾಗನ್ನು ಎತ್ಕೊಂಡು, ಯಾಕಪ್ಪ 150 ರೂಪಾಯಿ ತಗೋ ಸಾಕು ಅಂಥೇಳಿ ಕೊಟ್ಟು ನನ್ನನ್ನು ಸೀದಾ ಒಳಗಡೆ ಕರ್ಕೊಂಡೋಗಿ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಂಥ ಒಂದು ರೂಮನ್ನು, ಇವತ್ತು ನೀನು ನನ್ನ ರೂಮಿಗೆ ಬರಪ್ಪ, ಸಾರಿ ಬಿಟ್ಕೊಡಿದ್ದೀನಿ ಅಂಥೇಳಿ ಆ ರೂಮಲ್ಲಿ ಇಟ್ಬಿಟ್ಟು, ಸರ್ ನೀವು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಊಟ ಆಮೇಲೆ ರೆಸ್ಟ್ ತೊಗೊಳಿರಂತೆ. ಈ ಮನುಷ್ಯನ ಎಲ್ಲೋ ನೋಡಿದ್ದೀನಲ್ಲ ಅಂದ್ಕೊಂಡೆ. ಯಾಕೆಂದರೆ 2015ರಲ್ಲಿ ನಾನು ಮುಂಗಾರು ಮಳೆ ಮಾಡುವಾಗ ವಿಜಯ್ ಜೊತೆಯಲ್ಲಿ ಕೆಲಸ ಮಾಡಿದ್ದು. ಬರೀ ನಮ್ಮದು ದೂರವಾಣಿ ಮೂಲಕನೇ ಏನೇನು ಬೇಕು ಅವರಿಗೆ ಗೈಡೆನ್ಸ್ ಕೊಡೋದಾಗಲಿ, ನಂಬರ್ಗಳು ಕೊಡೋದಾಗಲಿ, ಈ ಥರ ನಡೀತಾ ಇತ್ತೆ ಹೊರತು ಎದುರುಗಡೆ ನೋಡಿರಲಿಲ್ಲ. ಎಲ್ಲೋ ನೋಡಿದ್ದೀನಲ್ಲ ಅಂತ ಎಕ್ಸ್ಕ್ಯೂಸ್ ಮೀ ಅಂದೆ. ಅವ್ರಿಗೆ ಅರ್ಥವಾಗೋಯ್ತು, ನಾನೇ ವಿಜಯ್ ಅಂದರು. ಯಾಕೆ ಹೇಳಿದೆ ಅಂದರೆ, ಶಂಕರ್ನಾಗು ಇದೇ ಥರ ಮಾಡ್ತಾಯಿದ್ರು. ಇವರು ನಾನೊಬ್ಬ ನಿರ್ದೇಶಕ, ನಟ ಎಲ್ಲವನ್ನೂ ಮರೆತು ನನ್ನ ಬ್ಯಾಗನ್ನು ಹಿಡ್ಕೊಂಡೋಗಿ ಅಲ್ಲಿ ಇಟ್ಟು ರೆಸ್ಟ್ ತಗೊಳ್ಳಿ ಸರ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಶಂಕರ್ನಾಗ್ದು ನೆನಪು. ನನಗೆ ಮಾಲ್ಗುಡಿ ಡೇಸ್ನಲ್ಲಿ ತಾಯಿ ಮಗಳಿಬ್ಬರು ಅಗುಂಬೆಗೆ ಬಂದಾಗ ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ, ಅಷ್ಟು ತೂಕ ಇದೆ ಅದು ಬ್ಯಾಗು, ಲಗೇಜ್. ಸಣ್ಣ ಶಂಕರ್ನಾಗ್ ಅವರು 2 ಬ್ಯಾಗನ್ನು ಎತ್ಕೊಂಡು IB ಒಳಗಡೆ ಕರ್ಕೊಂಡು ಹೋಗ್ಬಿಟ್ರು. ಅವರು ಸಾರ್ ಅಂತ ಇದ್ದಾರೆ. ಬನ್ನಿ ಬನ್ನಿ ಪರವಾಗಿಲ್ಲ ಅಂದರೆ ಆ 2 ಲಗೇಜನ್ನು ತಗೊಂಡೋಗಿ ಅವ್ರು ಇಟ್ಟಿದ್ರು. ಇದು ಒಂದು ಎಕ್ಸಾಂಪಲ್. ಎರಡನೇದು, ನನ್ನ ಸೀನ್ ಚಿತ್ರೀಕರಣ ಮಾಡ್ತಾ ಇರುವಾಗ ನೀವು ಟ್ರೈಲರಲ್ಲಿ ನೋಡಿದ್ರೆ, ಈಗ ಸೋಫಾದಾಗ ಕೂತ್ಕೊಂಡು ನಮ್ಮ ಸಾರೆಲ್ಲ ಮಾತಾಡ್ತಾ ಇರೋ ದೃಶ್ಯ, ಅಲ್ಲೇ ನಮ್ಮ ಸೀನು ಮೇಲ್ಗಡೆ ಓಪನ್ ಇದೆ. ಅದು ನನಗೆ ರಿಟರ್ನ್ ಟಿಕೆಟ್ ಬೇರೆ ಆಗಿತ್ತು, ಅವತ್ತೇ ರಾತ್ರಿ ಹೊರಡಬೇಕು ಅಂತ ನಾನು ಹೇಳಿದ್ದೆ, 2 ಸೀನಿದೆ ಮುಗಿಸ್ಕೊಂಡು ಹೋಗಿ ಅಂತ. ಸರಿ, ಅಲ್ಲಿ ಇನ್ನೇನು ಒಂದು 1 ಅವರ್ ಕೆಲಸ, ಕ್ಲೋಸಪ್ ಅದು ಇದೆಲ್ಲ ಉಳಿದಿದೆ ಬಾಕಿ ಅಂತ ಹೇಳ್ತಾ ಇರುವಾಗ
ಜೋರು ಮಳೆ ಸ್ಟಾರ್ಟ್ ಆಯಿತು, ಶೂಟಿಂಗ್ ನಿಂತಾಯ್ತು. ಇವತ್ತು ಕತೆ ಅಷ್ಟೇ, ನಂದು ಟಿಕೆಟು ವೇಸ್ಟು, ನಾಳೆ ಅಪಾಯಿಂಟ್ಮೆಂಟು ಕ್ಯಾನ್ಸಲ್ ಮಾಡ್ಕೋಬೇಕು, ಇನ್ನು ನಾಳೆ ರಾತ್ರಿನೇ ನನಗೆ ಪ್ರಯಾಣ ಅಂತ ಇರುವಾಗ ಈ ಮನುಷ್ಯ ಅಂದ್ರೆ ನಮ್ಮ ವಿಜಯ್ ಕ್ಯಾಮರಾಮನ್ನ ಆರ್ಟಿಸ್ಟ್ನೆಲ್ಲ ಕರೆದು ಕೂಡಲೇ ಒಂದು ಪ್ಲಾನ್ ಮಾಡಿದ್ರು. ಏನು, ಸೀದಾ ಒಳಗಡೆ ಯಾವುದೋ ಒಂದು ದೃಶ್ಯ ಇತ್ತು, ಅದನ್ನ ಡ್ರೆಸ್ಸು ಚೇಂಜ್ ಮಾಡಿಸಿ ಆ ದೃಶ್ಯವನ್ನು ಮುಗಿಸ್ಕೊಂಡ್ರು. ಅಷ್ಟೊತ್ತಿಗೆ ಸರಿಯಾಗಿ ಮಳೆ ನಿಲ್ತು. ಕೂಡಲೇ ಇವರೇ ಪಕ್ಷಂತರ ಸೆಟ್ನರ್ ಥರ ಇವರು ಮುಂದೆ ನಿಂತು ಚಕ 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 ಅಂತ ಅದನ್ನು ರೆಡಿ ಮಾಡಿಸಿ ನನ್ನ ಸೀನ್ನ 8:45 ಒಳಗಡೆ ಮುಗಿಸಿರು. ಆರಾಮಾಗಿ ನಾನು 10 ಗಂಟೆ ಬಸ್ಸಿಗೆ ವಾಪಸ್ ಬಂದೆ. ಈ ಥರ ಪ್ರತಿ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿ ತಾನೊಬ್ಬ ಹೀರೋ ಅನ್ನೋದನ್ನು ಮರೆತು ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥದ್ದು ಆ ಕರಾಟೆ ಕಿಂಗ್ ಶಂಕರ್ನ. ಅದನ್ನು ನಮ್ಮ ವಿಜಯ್ ಭಾರದ್ವಾಜ್ ಮಾಡ್ತಾ ಇದ್ದಾರೆ. ಆ ಸೀನು ಮುಗಿಸಿದ್ರು. ಅದೇ ರೀತಿ ಭಾಳಷ್ಟು ಉದಾಹರಣೆಗಳಿದೆ ಅವ್ರ ಬಗ್ಗೆ ಹೇಳೋದಾದರೆ, ಅಷ್ಟೊಂದು ಸಮಯ ಇಲ್ಲ. ಅವರು ಕೂಡ ಡೌನ್ ಟು ಅರ್ಥೆ. ಪ್ರೊಡಕ್ಷನ್ ಬಾಯ್ ಆಗಿದ್ದಾರೆ, ಡ್ರೈವರ್ ಆಗಿದ್ದಾರೆ. ಏನಪ್ಪ ಹೊಸದಾಗಿ ಅವ್ರಿಗೊಂದು ಟೈಟ್ಲ್ ಕೊಡ್ತಾರೆ ಅಂತ ಬೇಜಾರು ಮಾಡ್ಕೋಬೇಡಿ. ಕಾರಣ ಅವ್ರ ಹತ್ರ ಒಂದು ಹಳೇ ಬ್ಯೂಟಿಫುಲ್ ಅಂಬಾಸಡರ್ ಕಾರ್ ಇದೆ. ಅದರಲ್ಲಿ ಎಲ್ಲರೂ ಕರ್ಕೊಂಡು ಹೋಗ್ತಾರೆ, ಅವರೇ ಕರ್ಕೊಂಬರ್ತಾರೆ. ಸೊ ಡ್ರೈವರ್ ಕೆಲಸ ಆಯಿತು, ಸೆಟ್ ಕೆಲಸಗಳನ್ನ ಮಾಡ್ತಾರೆ, ಸೆಟ್ ಅಸಿಸ್ಟೆಂಟ್ ಆಯಿತು. ಸಡನ್ನಾಗಿ ಯಾರೋ ಊಟಕ್ಕೆ ಕೂತಿದ್ರೆ ಏನು ಬೇಕು ಅಂತ ಬಡಿಸ್ತಾರೆ. ಪ್ರೊಡಕ್ಷನ್ ಬಾಯ್ ಕೆಲಸ ಆಯಿತು. ಆ್ಯಸ್ ಇಟ್ ಈಸ್ ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲವೂ ಮಾಡಿದ್ದಾರೆ. ಅಂದರೆ ಆ ಒಂದು ಶಂಕರ್ನಾಗ್ ಥರನೇ ಪ್ರತಿಯೊಂದು ವಿಭಾಗಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಏನೋ ಒಂದು ತೊಂದರೆ ಆಯಿತು ಅಂದರೆ ಅದಕ್ಕೆ ಕೂಡಲೇ ಸ್ಪಾಂಟೇನಿಯಸ್ ಐಡಿಯಾ ಮಾಡಿ ಅದನ್ನು ಚೇಂಜ್ ಮಾಡ್ತಕ್ಕಂಥ ಒಂದು ಹೃದಯವಂತಿಕೆ, ಸೌಜನ್ಯ, ಬುದ್ಧಿವಂತಿಕೆ, ಚಾಣಕ್ಯತನ ಪ್ರತಿಯೊಂದು ಇರತಕ್ಕಂಥ ಆ ವಿಜಯ್ ಭರದ್ವಾಜ್ಗೆ ಈ ಚಿತ್ರದ ಮೂಲಕ ಒಂದು ಒಳ್ಳೆಯ ವೇದಿಕೆ ಆಗಲಿ, ಒಳ್ಳೆಯ ನಟನಾಗಲಿ, ಒಳ್ಳೆಯ ನಿರ್ದೇಶಕನಾಗಲಿ, ನಮ್ಮ ಕನ್ನಡ ಚಿತ್ರಕ್ಕೆ ಒಂದು ಕೊಡುಗೆ ಆಗಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.